ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬ್ಲಾಗು ಪಿತೃಪಕ್ಷ ಅಮಾವಾಸ್ಯೆ ಇದ್ದ ಹಾಗಿದೆ. ಅಂದರೆ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ದಿನ ನಾವು ಪಿತೃಪಕ್ಷ ಮಾಡಲಿಲ್ಲ, ಮೊದಲೇ ಮಾಡಿದ್ದು. ಏಕೆಂದರೆ ಈ ಸರಿ ಬುಧವಾರ ಬಂದಿದೆ, ಮತ್ತೇನೋ ಅವತ್ತು ಗ್ರಹಣ ಇದೆ, ಬುಧವಾರ ಎಡೆ ಇಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮೊದಲೇ ಮಾಡಿದ್ವಿ. ನಾವು ಅಮಾವಾಸ್ಯೆ ಮಾಡೋದು ನಮ್ಮ ಅತ್ತೆ ಇರುವಂಥ ಹಿರಿಯರು ಎಲ್ಲಿದ್ದಾರೆ ಆ ಮನೆಯಲ್ಲಿ ನಾವು ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಅಣ್ಣ ತಮ್ಮಂದರು ಮತ್ತು ನಮ್ಮ ಯಜಮಾನ್ರ ಅಕ್ಕ ತಂಗಿಯರೆಲ್ಲ ಸೇರಿ ಒಟ್ಟಿಗೆ ಮಾಡ್ತೀವಿ. ನಾನು ಅವತ್ತಿನ ಬೆಳಗ್ಗೆ ಹೋಗಿದ್ದು ನಾವು ಊರಿಗೆ. ಅಷ್ಟು ಹೊತ್ತಿಗೆ ಆಗಲೇ ನನ್ನ ಅಕ್ಕ ಹೋರ್ಗೀತಿ ಕೆಲವೊಂದು ಅಡುಗೆಗಳು ಮಾಡಿಬಿಟ್ಟಿದ್ರು. ನಾನು ಹೋದ ಮೇಲೆ ಅವರು ನಾನು ಪಾಯಸ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಮಾತ್ರ ನನಗಿಟ್ಟಿದ್ರು. ಮತ್ತು ಕೆಲವೊಂದು ಐಟಮ್ಸ್ ಮಾಡಬೇಕಾಗಿತ್ತು. ನಾನು ಪಾಯಸ ಮಾಡಿದೆ. ಮತ್ತು ನನ್ನ ಅಕ್ಕ ಕಡಲೆಬೇಳೆ ವಡೆ, ಉದ್ದಿನ ವಡೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ. ತಿನ್ನೋದಕ್ಕೆ ಒಂದು ತಿನ್ನೋರು 5-6 ತಿನ್ನೋ ಥರ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಅವರು ಅದನ್ನು ಮಾಡಿದರು. ಮತ್ತು ನಾನು ಇಲ್ಲಿ ವೆಜಿಟೇಬಲ್ ಬಾತ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ತರಕಾರಿ ಎಲ್ಲ ಮೊದಲೇ ಹಚ್ಕೊಂಡು ಇಟ್ಟುಕೊಂಡಿದ್ವಿ. ಯಾಕಂದರೆ ತುಂಬ ಜನ ಸೇರೋ ಟೈಮಲ್ಲಿ ತರಕಾರಿ ಹಚ್ಚೋದೇ ದೊಡ್ಡ ಕೆಲಸ ಆಗುತ್ತಲ್ವ. ಅದನ್ನೆಲ್ಲ ಹಚ್ಚಿ ಇಟ್ಕೊಂಡು ಬೇಗ ನಾವು ಬೆಳಗ್ಗೆನೇ ಅಂದರೆ ಮಧ್ಯಾಹ್ನ 12:30 1 ಗಂಟೆಗೇ ಪೂಜೆ ಮಾಡಬೇಕು, ಅಷ್ಟು ಬೇಗ ಮಾಡಬೇಕು ಅಂತ ನಾವು ಯಾರೂ ಬೆಳಗ್ಗೆ ಟಿಫನ್ ಮಾಡಲಿಲ್ಲ. ಅಂದರೆ ಹಿರಿಯರಿಗೆ ಎಡೆ ಇಡಬೇಕಾದ್ರೆ ಯಾರೂ ಬ್ರೇಕ್ಫಾಸ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಮನೆಯಲ್ಲಿ ಒಂದು ಉದ್ದೇಶ. ಯಾರಾದರೂ ಏಜ್ ಆಗಿರೋರಿದ್ದರೆ ನಾವು ರಾಗಿ ಗಂಜಿ ಮಾಡಿ ಕೊಡ್ತೀವಿ. ನಮ್ಮ ಅತ್ತೆ ಮತ್ತು ನಮ್ಮ ಭಾವ ಅವರೆಲ್ಲ ರಾಗಿ ಗಂಜಿ ಕುಡಿದ್ರು. ನಾವೆಲ್ಲರೂ ಉಪವಾಸ ಇದ್ದೇನೆ ಎಡೆ ಇಟ್ಟಿದ್ದು. ಬೇಗ ವೆಜಿಟೇಬಲ್ ಬಾತ್ ಮಾಡಿ ಪಲ್ಯಗಳೆಲ್ಲ ಒಗ್ಗರಣೆ ಮಾಡಿ, ಮತ್ತು ನಮ್ಮ ಅಕ್ಕ ವಡೆಯಲ್ಲಿ ಕರಿತಾ ಇದ್ದಾರೆ, ಕಡಲೆಬೇಳೆ ವಡೆ ಕರೀತಾ ಇದ್ದಾರೆ, ಮತ್ತು ಉದ್ದಿನಬೇಳೆ ವಡೆ ಮತ್ತು ಹಪ್ಪಳ ಎಲ್ಲ ಕರೆದು ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಎಲ್ಲ ಅಡುಗೆ ಆದಮೇಲೆ ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ವಿ. ಪೂಜೆ ಮಾಡಬೇಕಾದ್ರೆ ನಾವು ಅಡುಗೆ ಮನೆಯಲ್ಲೇ ಒಂದು ತುಂಬಿದ ಅರವೆ ಇಟ್ಟು ಅದರ ಮೇಲೆ ಬಟ್ಟೆಗಳು ಇಟ್ಟು ಹಿರಿಯರಿಗೆ ಏನೇನೋ ಅವರು ಹಿರಿಯರು ಯೂಸ್ ಮಾಡ್ತಾಯಿದ್ರು ಅದೆಲ್ಲನೂ ಇಟ್ಟು ಅವ್ರಿಗೇನೇನು ಇಷ್ಟನೋ ಆ ತಿಂಡಿಗಳೆಲ್ಲ ಮಾಡ್ತೀವಿ. ತಿಂಡಿಗಳಂದರೆ ನಾವು ಇಲ್ಲಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡಲ್ಲ. ಈ ಮೊದಲಿಂದ ಏನು ಹಿರಿಯರು ನಡೆಸ್ಕೊಂಬರ್ತಾಯಿದ್ರು, ಕಾಳು ಸಾರು, ಹಸಿ ಅವರೆಕಾಳು ಅಂದರೆ ಒಣಗಿದ ಅವರೆಕಾಳನ್ನ ನೆನೆಸಿ ಕಾಳು ಸಾರು ಮಾಡ್ತೀವಿ. ಮತ್ತು ಮುದ್ದೆ, ಪಾಯಸ, ಉದ್ದಿನ ವಡೆ, ಕಡಲೆಬೇಳೆ ವಡೆ, ಪಲ್ಯಗಳು ಮತ್ತು ದೋಸೆ ಇಟ್ಟು ನಾವು ಇಷ್ಟು ಅಡುಗೆ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮನೇಲಿ ಎಲ್ಲರೂ ಪೂಜೆ ಮಾಡಿ ಮತ್ತು ನಮ್ಮ ಮಾವ ಅವ್ರಿಗೂ ಸಹ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಮತ್ತು ಹಿರಿಯರೆಲ್ಲನೂ ನಮ್ಮ ಭಾವ ಹೋರ್ಗೀತಿ ನಮ್ಮ ಅತ್ತೆ ಎಲ್ಲರೂ ಸೇರಿ ಸಾಂಬ್ರಾಣಿ ಹಾಕ್ತೀವಿ. ಮಕ್ಕಳು ಮತ್ತು ಅವ್ರ ಮೊಮ್ಮಕ್ಕಳು ಎಲ್ಲನೂ ಒಟ್ಟಿಗೆ ಸೇರಿ ಇಲ್ಲಿ ಸಾಂಬ್ರಾಣಿ ಹಾಕಿ ಆಮೇಲೆ ನಾವು ನೈವೇದ್ಯ ಎಲ್ಲ ಮಾಡಿದ್ದಾದಮೇಲೆ ನಾವು ಸಹ ಊಟ ಮಾಡ್ತೀವಿ. ಎಲ್ಲರೂ ಸೇರಿ ಹಬ್ಬ ಮಾಡೋದು ಎಷ್ಟು ಖುಷಿ ಇರುತ್ತಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.